ದಿನಗಳ ಬಳಿಕ ಪವಿತ್ರ ಗೌಡ ರಿಲೀಸ್ ಆಗಿ ಮನೆ ಕಡೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಪರಪನಾಗ್ರಹಾರದಿಂದ ಪವಿತ್ರ ಗೌಡ ಬಿಡುಗಡೆಯಾಗಿದೆ. 6 ತಿಂಗಳ ಬಳಿಕ ಜೈಲಿನಿಂದ ಪವಿತ್ರ ಗೌಡ ಬಿಡುಗಡೆಯಾಗಿದ್ದಾರೆ. ಜೊತೆಗೆ ಅವರ ತಾಯಿ ಕೂಡ ಕಾಯ್ತಾ ಇದ್ರು ಜೈಲಿನ ಹೊರಭಾಗ ಮಗಳನ್ನ ಮನೆಗೆ ಕರೆದುಕೊಂಡು ಹೋಗೋದಕ್ಕೆ. ಜೂನ್ 20ನೇ ತಾರೀಕು ಪರಪ್ಪನಾಗ್ರಹಾರ ಜೈಲು ಸೇರ್ತಾರೆ ಪವಿತ್ರ. ಇದೀಗ ಇವತ್ತಿನ ದಿನ ಬಿಡುಗಡೆಯಾಗ್ತಾ ಇದ್ದಾರೆ. ಅಂದ್ರೆ ಒಟ್ಟು 6 ತಿಂಗಳು ಪರಪ್ಪನಾಗ್ರಹಾರ ಜೈಲಿನಲ್ಲಿ ಕಷ್ಟದ ದಿನಗಳನ್ನ ಕಳೆದಿದ್ದಾರೆ ಪವಿತ್ರ. ಅವರ ಲೈಫ್ ಸ್ಟೈಲ್ ಯಾವ ರೀತಿಯಾಗಿತ್ತು ನೀವು ಸೋಷಿಯಲ್ ಮೀಡಿಯಾಗಳನ್ನೆಲ್ಲ ನೋಡಿದಂಥ ಸಂದರ್ಭ ಗೊತ್ತಾಗುತ್ತೆ. ಹೈಫೈ ಲೈಫನ್ನ ಲೀಡ್ ಮಾಡ್ತಾ ಇದ್ದವರು, ತನಗೆ ಬೇಕಿದ್ದ ಆಹಾರವನ್ನು ತಿಂತಾ ಇದ್ದವರು, ತುಂಬ ಚೆನ್ನಾಗಿ ಬಟ್ಟೆಗಳನ್ನು ಹಾಕ್ತಾ ಇದ್ದವರು, ಯಾವಾಗಲೂ ಕೂಡ ಮೇಕಪ್ಪನ್ನು ಇಷ್ಟಪಡ್ತಾ ಇದ್ದಂಥ ಪವಿತ್ರ ಗೌಡ. ಬಟ್ ಈ ಜೈಲಿನಲ್ಲಿ ಇದ್ದಂಥ ಸಂದರ್ಭ ಇದ್ಯಾವುದೂ ಕೂಡ ಆಗ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಆ ನೋವೇ ಅವರನ್ನು ಹೆಚ್ಚಾಗಿ ಕಾಡ್ತಾ ಇತ್ತು. ತನ್ನ ಜೀವನ ಈ ರೀತಿಯಾಗಿ ಆಯಿತು, ತಾನು ಬಯಸದಂತೆ ಇರೋದಕ್ಕಾಗ್ತಾ ಇಲ್ಲ, ಯಾವುದೋ ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡು ಈ ರೀತಿ ನರಳೋ ರೀತಿಯಾಗಿ ಆಯಿತು ಅನ್ನುವಂಥ ನೋವು ಪ್ರತಿದಿನ ಅವರನ್ನು ಕಾಡ್ತಾ ಇರೋದ್ರಿಂದಲೇ ಯಾವತ್ತೂ ಕೂಡ ಮೌನಕ್ಕೆ ಶರಣಾಗ್ತಾ ಇದ್ರು. ಯಾರ ಜೊತೆನೂ ಬೆರೀತಾ ಇರಲಿಲ್ಲ, ಮಾತಾಡ್ತಾನೂ ಇರಲಿಲ್ಲ. ಆದ್ರೆ ಇದೀಗ ಬಿಗ್ ರಿಲೀಫ್ ಸಿಗ್ತಾ ಇದೆ ಅವರಿಗೆ. ಪರಪ್ಪನಾಗ್ರಹಾರ ಜೈಲಿನಿಂದ ಹೊರಬರ್ತಾ ಇರುವಂಥ ದೃಶ್ಯ ಇದು.